ಈ ಸ್ವರಯೋಗ ಅನ್ನೋದು ಏನು? ಇಲ್ಲಿ ಎರಡು ತರ ಇದೆ, ಒಂದು ಲೌಕಿಕ ಜೀವನ, ಇನ್ನೊಂದು ಆಧ್ಯಾತ್ಮ ಜೀವನ. ಲೌಕಿಕ ಜೀವನದಲ್ಲಿ ಆಧ್ಯಾತ್ಮವನ್ನು ನುಗ್ಗಿಸೋದೇ ಆಧ್ಯಾತ್ಮ ಸಾಧನೆ. ಲೌಕಿಕದಲ್ಲೇ ಮನುಷ್ಯ ಹುಟ್ಟಿರೋದು. ರಾಘವೇಂದ್ರ ಗುರುಗಳು, ರಾಘವೇಂದ್ರ ಸ್ವಾಮಿಗಳು ಇದು ಎಲ್ಲರಲ್ಲಿ ಬರಬೇಕಪ್ಪ. ಅವಾಗ ಇವೆಲ್ಲ ಕ್ರೈಮ್ಸ್ಗಳೆಲ್ಲ ಕಡಿಮೆ ಆಗ್ತವೆ. ಈ ಲೌಕಿಕ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನ ಸೇರ್ಕೊಂಡ್ರೆ ಇದು ಪಾಠ ಮಾಡಬೇಕು. ಮಕ್ಕಳದಿಂದ ಸ್ಟಾರ್ಟ್ ಆದ್ರೆ ಇವು ಮುಂದೆಲ್ಲ ಇವು ಕ್ರೈಮ್ಸ್ಗಳೆಲ್ಲ ಕಡಿಮೆ ಆಗ್ತವೆ ಅಂತ ನನ್ನ ಭಾವನೆ. ಇದು ಬೇಕೇ ಬೇಕು, ಪ್ರತಿಯೊಬ್ಬರು ಅದನ್ನ ಕಲಿಬೇಕು, ಮಾಡ್ಬೇಕು. ನೋಡಿ, ನಾವೇನಾದ್ರು ಮಾತಾಡಕ್ ಹೋದ್ವಿ ಅಂತಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಹಿಂದುತ್ವ, ಹಿಂದೂಗಳು ಬೇರೆ ಜಾತಿಯವ್ರನ್ನ ಇವರು ಅಮುಕ್ತಾರೆ, ತುಳಿತಾರೆ, ಏನೇನೋ ಹೇಳ್ತಾರೆ. ನಾನು ಹೇಳೋದು ಅವರವರು ಧರ್ಮದ ವಿಚಾರಗಳನ್ನ ಸ್ಕೂಲ್ಗಳಲ್ಲಿ ಖಂಡಿತವಾಗ್ಲಿ ಹೇಳಿಕೊಳ್ಳಲೇಬೇಕು. ನಾನು ಹೇಳೋದು ಪರಿಪೂರ್ಣವಾಗಿ ಕುಂಡಲಿನಿ ಪಂಡಲಿನಿ ಅಂತ ಹೇಳ್ಕೊಡದೆ ಹೋದ್ರು ಕೂಡ ಜನರಲ್ ಆಗಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳನ್ನ ಶುರುವಿಂದನೇ ಮಕ್ಕಳಿಗೆ ಹೇಳಿಕೊಟ್ರೆ ಉನ್ನತ ವ್ಯಕ್ತಿಗಳಾಗ್ತಾರೆ. ಇವಾಗ ಕೂಡ ನಮ್ಮ ಭಾರತ ದೇಶ ಬೇರೆ ಇಷ್ಟೇ ಕೊಲಗೆಟ್ಟೋಗಿದೆ ಭಾರತ, ಆದ್ರೂ ಕೂಡ ಬೇರೆ ದೇಶಕ್ಕಿಂತ ಬೆಟರ್ ಆಗಿದೆ. ಕಾರಣ ಏನು ಅಂದ್ರೆ ಸ್ಪೈನಲ್ ಕಾರ್ಡ್, ಈ ಬ್ಯಾಕ್ ಗ್ರೌಂಡ್, ಇದು ಪುಣ್ಯ ಭೂಮಿ, ಇದು ಆಧ್ಯಾತ್ಮದ ಪುಣ್ಯ ಭೂಮಿ ನಮ್ಮ ಭಾರತ ದೇಶ. ಅಲ್ಪ ಸ್ವಲ್ಪ ಸಂಸ್ಕಾರಗಳಿನ್ನು ಉಳ್ಕೊಂಡಿರೋದ್ರಿಂದ ಎಲ್ಲ ಈಗ ನಮ್ಮ ದೇಶಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾರೆ, ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾರೆ. ನಾವ್ ಯಾರನ್ನು ಕನ್ವರ್ಟ್ ಆಗುವಂತ ಮೋಟಿವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಬೇರೆ ಧರ್ಮಗಳಲ್ಲಿ ಮೋಟಿವೇಟ್ ಮಾಡ್ತಾರೆ, ಆದ್ರೆ ಬೇರೆಯವರಲ್ಲ, ಅವರವರಾಗೆ ನಮ್ಮ ಧರ್ಮಕ್ಕೆ ಬರ್ತಾ ಇದ್ದಾರೆ. ಆ ಸಂಸ್ಕಾರಗಳು ಅಷ್ಟು ಚೆನ್ನಾಗಿದೆ. ಆ ಸಂಸ್ಕಾರಗಳನ್ನ ಈಗೇನಾಗಿದೆ ಮಕ್ಕಳಲ್ಲಿ, ಇದು ಏನು ಚಿಟ್ಟೆ ಹಾರತ್ತಲ್ಲ ಬಣ್ಣಕ್ಕೆ, ಆ ಥರ ಈ ಲೋಕದಲ್ಲಿ ಭಗವಂತನ ಸೃಷ್ಟಿ ವಿಚಿತ್ರವಾಗಿದೆ, ಎಲ್ಲ ಬಿದ್ದೋಗ್ತಾರೆ. ನೋಡಿ, ತಮಿಳುನಾಡಲ್ಲಿ ಮೂಲೆ 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 ಡ್ರಗ್ಸು, ಈ ಗಾಂಜಾ, ಅದು ಇದು 28 ಆಗೋಯ್ತು. ನಮ್ಮ ಬ್ಯಾಂಗ್ಳೂರಲ್ಲೂ ಇದೆ, ಮೈಸೂರಲ್ಲೂ ಇದೆ. ಜನಗಳನ್ನ ಹಾಳು ಮಾಡೋದಕ್ಕಿಂತನೇ ತುಂಬಾ ಬೇರೆ ಬಿಟ್ಟಿದೆ. ತುಂಬಾ ಕಾಲೇಜ್ಗಳಲ್ಲಿ ತುಂಬಾ ಎಲ್ಲರೂ ಅದನ್ನ ಟೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದ್ರೊಳಗೆ ಹೋಗಿ ಅವ್ರು ತಮ್ಮ ಲೈಫ್ ನ ಹಾಳು ಮಾಡ್ತಾರೆ ಗುರುಜಿ. ಇದು ಎಲ್ಲಾ ಕಾಲೇಜಲ್ಲಿ ಇದು ಅಡಾಪ್ಟ್ ಮಾಡ್ಕೋಬೇಕು. ಸ್ಪಿರಿಚುವಲ್ ಟೆಕ್ನಾಲಜಿನ ಹೆಂಗ್ IT ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಬಂದಿದೆ, ಹಂಗೆ ಆ ಸ್ಪಿರಿಚುವಲ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು. ಬರ್ಬೇಕು. ಅದು ಬಂತು ಅಂತಂದ್ರೆ ನೋಡಿ ಸ್ವಲ್ಪ ಸಂಸ್ಕಾರ ಉಳ್ಕೊಳುತ್ತೆ. ಇಲ್ಲ ಅಂದ್ರೆ ನೋಡಿ, ನಮ್ಮ ತಾತನ ಕಾಲದಲ್ಲಿ ಇದ್ದಂಗೆ ನಮ್ಮ ಅಪ್ಪ ಇಲ್ಲ, ನಮ್ಮ ಅಪ್ಪನ ಕಾಲ ಇದ್ದಂಗೆ ನಾನಿಲ್ಲ, ನನ್ನಂಗೆ ನನ್ನ ಮಕ್ಕಳಿಲ್ಲ. ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ರಿಲೇಷನ್ ಯಾರು ಅಂತಾನೆ ಗೊತ್ತಿಲ್ಲ. ಮದುವೆ ಯಾವುದೋ ಒಂದು ಸಂಭ್ರಮ, ಏನೋ ಒಂದು ಫಂಕ್ಷನ್ ಬರಲ್ಲ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಮಿಂಗಲ್ ಆಗೋ ವಿಚಾರವೇ ಹೊಟ್ಟೋಯ್ತು. ಮಾವ ಯಾರು, ಚಿಕ್ಕಪ್ಪ ಯಾರು, ದೊಡ್ಡಪ್ಪ ಯಾರು ಗೊತ್ತೇ ಇಲ್ಲ. ಇದು ವೆಸ್ಟರ್ನ್ ಕಲ್ಚರ್ ಕಡೆ ಹೋಗ್ತಾ ಇದೆ. ಅದನ್ನ ತಡೆಗಟ್ಟಬೇಕು. ಅದಕ್ಕೆ ಇದೆಲ್ಲ ಬರಬೇಕು, ಇದೆಲ್ಲ ಕಲಿಬೇಕು. ಹೇಗೆ ನೀವು ಈ ವಯಸ್ಸಲ್ಲಿ ಏನೋ ಸ್ವಂತ ವಿಚಾರಕ್ಕೋಸ್ಕರ ಕಲಿಯಕ್ಕೆ ಬಂದ್ರು, ಅಥವಾ ನಿಜವಾಗ್ಲೂ ಯೋಗಾಭ್ಯಾಸವನ್ನ ಕಲಿತು ಮನಸ್ಸನ್ನ ಪವಿತ್ರ ಮಾಡಬೇಕು ಅಂತ ಬಂದಿದ್ದೀರೋ ಗೊತ್ತಿಲ್ಲದೆ ಒಂದು ಅಟ್ರಾಕ್ಟ್ ಆಗಿದೆ. ಇದನ್ನ ಯಾಕೆ ಕಲಿಬೇಕು? ಬೇರೆ ವಿಚಾರಗಳಿಲ್ಲವಾ? ಬೇಕಟ್ಟಿದೆ. ಇದು ಈ ಪೂರ್ವಜನ್ಮದ ಸಂಸ್ಕಾರ ಎಲ್ಲೋ ಅಲ್ಪ ಸ್ವಲ್ಪ ಮುಟ್ಟಿ ಬಿಟ್ಟಿದ್ದೀರಾ, ಅದು ನಿಮ್ಮನ್ನು ಎಳ್ಕೊಂಬಂದು ನನ್ನ ಮುಂದೆ ತಂದು ಕೂರಿಸಿದೆ.